ಎಲ್ರಿಗೂ ನಮಸ್ಕಾರ. ನಮ್ಮ ರೀಲ್ ಸಂಬಂಧಿಕರೆಲ್ಲರಿಗೂ ಅಣ್ಣ ತಮ್ಮಗಳಿಗೆ, ನೆಂಟರುಗಳಿಗೆ ಅಣ್ಣ ನಿಮ್ಗೆ ಶರಣು. ನಾನು ವೆಬ್ ಸೀರೀಸ್ಗೆ ಇರೋದು ಇನ್ನು ಮಗು. ಬಟ್ ನನಗೆ ಒಂದು ಖುಷಿ ವಿಚಾರ, ಕೊನೆಗೂ ನನಗೆ ವೆಬ್ ಸೀರೀಸ್ನ ಫಸ್ಟು PRK ಹೆಸರು, ಅಪ್ಪು ಸರ್ ಹೆಸರು, ಅಶ್ವಿನಿ ಮೇಡಮ್ ನಿಜವಾಗ್ಲೂ ಥ್ಯಾಂಕ್ ಯು. ನನ್ನ ಫಸ್ಟ್ ಯಾವುದು ಅಂತಂದರೆ PRK ಪ್ರಾರಂಭ ಆಗಿತ್ತು. ನಾನು ಮತ್ತೆ ಅದಕ್ಕೊಂದು ಅಪ್ಪು ಸರ್ದು ಸ್ಟ್ಯಾಂಪ್ ಸಿಕ್ಕಿರೋದು ನನಗೆ ಭಾಳ ಖುಷಿ. ನನ್ನ ಸತೀಶ್ ಅವ್ರು ಫೋನ್ ಮಾಡಿ ಈ ಥರದೊಂದು ಇದೆ ಅಂತಂದರೆ ನಾನು ಯಾವತ್ತೂ ಅಂತಲ್ಲ, ನನಗೆ ಮೊದಲಿಂದನೂ ನನಗೆ ಅಷ್ಟು ಅಪ್ಪು ಸರ್ ನನಗೆ ಎಲ್ಲ ಏನೇ ಫಸ್ಟ್ ಮಾಡ್ಬೇಕಾದ್ರೆ ನನಗೆ ಹೇಳಿದ್ದಾರೆ, ಇದು ರವಿ ಸರ್ ಮಾಡಿ ಅಂತ. ಹಂಗೆ ಫಸ್ಟು ಸತೀಶ್ ನನಗೆ ಫೋನ್ ಮಾಡಿ ಹೇಳಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ನನಗೆ ನಾವು ಈ ಕಲಾವಿದರು ಅಂತ ರೈತರ ಥರ ಬದನೆಕಾಯಿ ಬೆಳಿತೀವಿ, ಬೆಂಡೆಕಾಯಿ ಬೆಳಿತೀವಿ, ಏನು ಸಿಗೋದು ಬೆಳೆಯೋದು ನಮ್ಮ ಕೆಲಸ ಅಷ್ಟೇ ಅದು. ಹಾಗಾಗಿ ನನ್ನ ಇಲ್ಲ ಈ ಪಾತ್ರವನ್ನು ನೀವು ಮಾಡಿ ಅಂತ ಹೇಳಿದಾಗ ನನಗೆ ನಮ್ಮ ಮೇಡಮ್ ನನಗೆ ತುಂಬಾ ಖುಷಿ ಆಯಿತು. ಫಸ್ಟ್ ನನಗೆ ಮೊದಲ ಹೆಜ್ಜೆ ವೆಬ್ ಸೀರೀಸ್ತು ನನಗೆ PRK ಪ್ರೊಡಕ್ಷನ್ ಅಪ್ಪು ಸರ್ದ ಇದನ್ನು ಬಂದರೆ ಭಾಳ ಖುಷಿ. ದೇವರಾಜ್ ನನಗೆ ಇದಕ್ಕಿಂತ ಮುಂಚೆ 2-3 ಕತೆ ಹೇಳಿದ್ರು ನನಗೆ. ನಾನು ಫಸ್ಟ್ ಅದು ಆಗುತ್ತೆ ಅಂತ ಕೂತಿದ್ದೆ. ಅವರು ಯೂಟ್ಯೂಬ್ ತಗೊಂಡು ಬಂದ್ಬಿಟ್ಟು ಸರ್ ಇಲ್ಲ ಇದೇ ನಾನೇ ಅಂದರು. ಹಾಗಾಗಿ ಇದು ಒಂದು ರೀತಿ ಫಸ್ಟು ಎದುರಿಸ್ಬಿಟ್ಟು ನಾನು ಅಷ್ಟೊಂದು ಮಾಡಿ ನಾನು ಸೇವಕೊಂಡಿರಲಿಲ್ಲ ಯಾವತ್ತು. ನನಗೆ ಸಿರ್ಸಿ ಥರದ್ದು ಬಿಟ್ಟರೆ 3 ಗಂಟೆ 2 ಗಂಟೆ ಕಂಟಿನ್ಯೂಸ್ ಬಂದು ಒಂದು 5 ನಿಮಿಷ ಗ್ಯಾಪ್ ಕೊಡ್ತದೆ. ಆಮೇಲೆ ನನಗೆ ದೊಡ್ಡ ಚಂಬಲ್ಸ್ಬೋದಂಗೆ ಬರ್ತಾನೆ ಇರ್ತದೆ. ಎಲ್ಲರೂ ಭಯ ಬಿದ್ದೋದ್ವಿ. ಅದು ಆ ಟೈಮ್ ನಿಜವೂ ಮಾಡೋಕ್ಕಾಗ್ತಿರ್ಲಿಲ್ಲ ಅವಾಗ, ಅಂತ ಒಂದು ಮಾಡೋರಿಗೆ ಆಗಲಿಲ್ಲ. ಇದೇ ಹಿಂಗಾಗ್ಬಿಡ್ತು ಅಂತ ಅಂದ್ಕೊಂಡು ನಾವು ಎಲ್ಲ ಒಂದು ರೀತಿ ಟೆನ್ಷನ್ ಆಗೋದು. ಇದೇನೋ ಇದು ಎಲ್ಲಿ ದೇವರಾಜ ಕೇಳಿದೆ, ಯಾವುದೋ ದೇವ ನೋಡ್ರಿ ಪೂಜೆ ಡಿಪೆಂಡ್ ಮಂತ್ರಿಸ್ಕೊಳ್ಳಿ ಅಂತಾರ. ಇಲ್ಲ ಆ ಥರದ್ದೆಲ್ಲ ಸರ್, ಇದೆಲ್ಲ ದೇವ್ರದ್ದೇ ಮಾಡಿರೋದು ಅಂತ ಅಂದರು. ಬಟ್ ಗೊತ್ತಿಲ್ಲ ಏನು ಅಲ್ಲ ದೇವರು ಅಂತ ಅಪ್ಪು ಸರ್ ಆಶೀರ್ವಾದ ನಾವು ಪಟ್ಟಕ್ಕಂತ ನೆಕ್ಸ್ಟ್ ಮಂತ್ಗೆ ಅದನ್ನು ನಮಗೆ ಮಳೆ ಸ್ವಲ್ಪ ನಮಗೆ ಕೋಆಪ್ರೇಟ್ ಮಾಡಿದ್ವಿ ಈ ಥರದ್ದು. ಯಾಕಂದರೆ ಇನ್ನೊಂದು ತುಂಬ ಹೊಸಬನ್ನು ನಾವು ಮೀಟ್ ಮಾಡಿದ್ವಿ ನಾವು. ಯಾರನ್ನ ನೀನಾದ ಆಗ್ಬೋದು, ನಮ್ಮ ಸೂರಜ್ ಈ ಕತೆಗೆ ತುಂಬ 200 ಮಾರ್ಕ್ಸು ಅಂಡರ್ಲೈನ್ ಇರೋದು ಪ್ರಶಾಂತ್ ಸಿದ್ದಿನೇ. ಹೆಂಗೆ ಸೇರ್ಕೊಂಡ್ಬಿಡೋಣ ಅಂದರು. ಅವ್ನು ಯಾವಾಗ ತಾನೇ ಎಲ್ಲ ಗುಡಿಸ್ಲಿಂದ ಬರೋಂಗಿರೋನು ಯಾವಾಗಲೂ ಪ್ರಶಾಂತ್ ಸಿದ್ದಿ. ನಾವೆಲ್ಲ ಕಾಚು ನೋಡ್ಕೋಬೇಕಾಗಿತ್ತು. ನನಗೆ ಬಂದು ಚೆನ್ನಾಗಿ ಕಾಣೋಣ ಪ್ರಶಾಂತ್ ಸಿದ್ದಿ. ಅವ್ರ ಜನ ಅಲ್ಲಿನ ಸಿದ್ದಿಯವರು ಅವರೆಲ್ಲ ಮೀಟ್ ಮಾಡಿದ್ದು. ಆಮೇಲಿಂದ ನಮ್ಮ ಈಗ ಶಾಖಾಹಾರಿ ದೇಶಪಾಂಡೆ ಮತ್ತು ನಂದು ಒಂದು ಜಲಕ್ ಇದು ನಂದು ಅವ್ರದ್ದೇ ಜಾಸ್ತಿ ಕಾನ್ವರ್ಸೇಷನ್ನು ಆಗಿದ್ವಿ. ಒಂದು ಸಣ್ಣದಾಗಿ ಜಗಳಾಟನೆ ಲೋ ಮಾಡ್ಕೊಂಡಿದ್ವಿ, ಸಿಕ್ಕಾಪಟ್ಟೆ ಲೋ ಮಾಡ್ಬಿಟ್ಟಿದ್ವಿ ಇದರಲ್ಲಿ ನಾನು ದೇಶಪಾಂಡೆ. ಈ ಸಿನಿಮಾ ವಿಚಾರಕ್ಕೂ ಇದಕ್ಕೂ ಒಂದೇನಪ್ಪ ಅಂತಂದರೆ, ಒಂದು ಅಲ್ಲಿ ಸಿಗದೇ ಇರೋಂಥ ಸೂಕ್ಷ್ಮತೆಗಳನ್ನು ಇಲ್ಲಿ ನಾವು ವೆಬ್ ಸೀರೀಸ್ನಲ್ಲಿ ಟ್ರೈ ಮಾಡಿದ್ದಾರೆ ದೇವರಾಜ್ ಅವರು. ಅದಕ್ಕೆ ನಿಜವಾಗ್ಲೂ ಅದಲ್ಲದ್ದು ನಮ್ಮ ಸಿನಿಮಾದ ಅಲ್ಲದ್ದು ಇದು ಮಾಡಬೇಕಾಗುತ್ತೆ ಅಂತ. ಯಾವ ದೃಷ್ಟಿಯಿಂದ ಅಂತಂದರೆ ನನ್ನ ಕಥೆಯ ದೃಷ್ಟಿಯಿಂದ ಅಲ್ಲಿ ಕಾನ್ಸ್ಟೆನ್ಸ್ ಮಾಡಿ ಒಳ್ಳೆಯನಾಗಿರ್ತಾನೆ, ಕೆಟ್ಟನಾಗಿರ್ತಾನೆ. ಇದು ಇಲ್ಲ, ಸಂದರ್ಭಕ್ಕೆ ತಕ್ಕನಾಗಿ ಯಾವುದು ಒಳ್ಳೆಯದು ಕೆಟ್ಟವ್ರಿಗೂ ಒಳ್ಳೆಯದು ಯಾವ ರೀತಿ ಬದಲಾಗ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ವರ್ತಮಾನದ ದೃಷ್ಟಿಯಿಂದ ನಾವು ಆ ಒಂದು ಪಾತ್ರಗಳೆಲ್ಲ ರಿಯಾಕ್ಟ್ ಮಾಡ್ತಾ ಹೋಗಿದ್ದೀವಿ. ಅದು ನಮಗೆ ತುಂಬ ಖುಷಿಯಾಯಿತು. ಪ್ರವೀಣ್ದು ಬೇಡರ ವೇಷ ಕೇಳಿದ್ವಿ ಶಿರ್ಸಿ ಅವ್ರನ್ನ, ಅಲ್ಲಿ ನಮ್ಮ ಮೂಲ ದೇವಸ್ಥಾನದಲ್ಲಿ. ಇಲ್ಲೇ ಸರ್ ಯಾವತ್ತೂ ಮಾಡಿಲ್ಲ ಅಂತ. ಅದು ಗೊತ್ತಿಲ್ಲ ಎಷ್ಟು ಮೇಡಮ್ದು ಅಥವಾ ಅಪ್ಪು ಸರ್ ಆಶೀರ್ವಾದ ದೇವಸ್ಥಾನದೊಳಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೆಲ್ಲ ಆಗಿದ್ದು ನಮಗೆ ಭಾಳ ಖುಷಿ ಆಯಿತು. ಪ್ರವೀಣ್ ತುಂಬ ಚೆನ್ನಾಗಿ ಬೇಡರ ವೇಷ ನನಗೆ ನಿಜವಾಗಿ ಹೌದು ಅಂತ ಒಂದು ವೇಷ ನನಗೆ ಸಿಕ್ಕಿದ್ದು. ಇನ್ನು ZEE5 ಅವ್ರಿಗೆ ನಾನು ಮಾಡಬೇಕು. ಅವು ಇವತ್ತು ನನಗೆ ಗೊತ್ತಾಯ್ತದು. ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 99 ರೂಪಾಯಿ ಅಂತ. MRPಗಿಂತ ಕಮ್ಮಿ. ಅದಕ್ಕೆ ಹೆಂಗೆ ಮಾಡಿದ್ರಪ್ಪ ನಮಗೆಲ್ಲ ನೀವು. ಅದಕ್ಕೆ ಕರೆಕ್ಟ್ ಹೇಳಿದ್ದು, ಅದಕ್ಕಿಂತ ಕಮ್ಮಿ, MRPಗಿಂತ ಕಮ್ಮಿ. ಅದು ನಿಜವಾಗ್ಲೂ ಇದು ನಮ್ಗೆ ಹೆಚ್ಚಿಗೆ ವರ್ಕೌಟ್ ಆಗುತ್ತೆ. ತುಂಬ ಹೊಸಬರಿಗೆ ಅಪ್ಪು ಸರ್ ಒಂದು ದೊಡ್ಡ ಕನಸು. ಅಂದರೆ ಎಲ್ಲ ಕಥೆಗಳನ್ನು ನಾನೇ ಮಾಡೋಕ್ಕಾಗಲ್ಲ, ಅದನ್ನು ಮಾತಾಡ್ತಾ ಹೇಳ್ತಿದ್ರು. ಈ ಯಾವ್ಯಾವ ಥರದ ಕಥೆಗಳು ಮಾಡ್ಕೊಂಡ್ಬರ್ತಾರೆ, ಅದೆಲ್ಲ ನಾನು ಒಂದು ರೀತಿ ಹೌದು ನನಗೆ ಅದನ್ನು ಮಾಡಬೇಕು
ಆಸೆ ಇತ್ತು ಅಂತ. ನಿಜವಾಗ್ಲೂ ಯಾಕಂದ್ರೆ ಅಶ್ವಿನಿ ಮೇಡಮ್ ಅದನ್ನು ಮುಂದುವರಿಸ್ತಿದ್ದಾರೆ. ಯಾಕಂದರೆ ಈ ಥರದೊಂದು ಕಂಟೆಂಟು ತುಂಬ ಹೊಸಗಳು ಅವರೆಲ್ಲನೂ ಮಾಡಿದ್ದಾರೆ. ದೇವರಾಜ್ ಅವ್ರನ್ನು ಬಿಟ್ಟಿಲ್ಲ ಯಾರು ಮಳೆ ಬರಲಿ ಎಂಥದ್ದಿರಲಿ ಕೆಲಸ ತಗೊಂಡಿದ್ದಾರೆ, ಯಾರತ್ರೂ ಬಿಟ್ಟಿಲ್ಲ. ಇದು ತುಂಬ ನಾವು ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ SK ರಾವ್ ಅವರಿಗೆ. ಅವ್ರಿಗೆ ನಿಜವಾಗ್ಲೂ ಚಾಲೆಂಜ್ ಆಗಿದ್ದು. ನಾನು ಟಗರುಪಲ್ಲೇ ಮಾಡ್ಬೇಕಾದ್ರೆ 360 ಡಿಗ್ರಿ 180 ಡಿಗ್ರಿ ಕಟ್ಟಾಗ್ಬಿಟ್ಟಿತ್ತು ಪಾಪ. ಜಲಪಾತ ಅಲ್ಗೋಕೆ ಆಗ್ತಿರ್ಲಿಲ್ಲ. ಇಲ್ಲಿ ಅವ್ರು ಯಾವ ಫ್ರೇಮ್ ಇಟ್ಟರು ಪಾಪ ಮಳೆ, ಏನು ಮಾಡಕ್ಕೆ ಹೋದ್ರು ಮಳೆ, ಎಲ್ಲ ಬಿದ್ದ ನನಗೆ ಬತ್ತಲ ಮನೆ ಶಾಪ ಹಾಕ್ಬಿಡ್ತಾರೆ ನನಗೆ ಅಂತ ನಮ್ಮ ಗಾಳಿಪಟ ಡೈಲಾಗ್ ಹೇಳಿದ್ದು. ನನಗೆ ಅದ್ರ ಶಾಪ ಇದೆ ಅಂತ ಅನ್ಸ್ಬಿಡ್ತು. ಎಲ್ಲರೂ ಬಿದ್ದ ಅಂತ ಅನ್ನೋದು. ಸರ್ ನಿಜವಾಗ್ಲೂ ಯಾವ ಸಿನಿಮಾಗಿಂತ ಕಡಿಮೆ ಇಲ್ಲ. ಆ ಒಂದು ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಒಂದು ಸೀರಿಯಲ್ಲು ZEE5 ಮತ್ತು PRK ಅಂತ ಕೂಡಿ ಬಂದಿರೋದು. ಎಲ್ಲರೂ ಅದನ್ನು ಇಷ್ಟಪಡ್ತೀರಾ, ಈ ಥರದ್ದು ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀರಾ. ಇನ್ನೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ಹಸಿರ್ಚಿ ಜನತೆಗಪ್ಪ. ಹಸಿರ್ಚಿ ಜನರು ತುಂಬ ಒಳ್ಳೆಯದ್ರಿ ಅವರು. ಅವ್ರ ಮನೇಲಿ ಮಾಡ್ತಿದ್ದೀವಿ ಎಂಥದೊಂದು ಚೂರ್ಣದೊಂದು ತಿಂಡಿ ಎಂಥದ್ದು ಎಂಥ ಒಳ್ಳೆ ತಿಂಡಿ ಅಂತ ತಿಂದ್ರೆ ಸುಳ್ಳು ಬಿಡೋದು ಅಷ್ಟೇ ಎಂಥ ಉಳಿಲ್ಲ ಅಂತ ಆ ಶುರು ಕೊಟ್ಟರು. ಎಂತೆಲ್ಲೂ ಕೊಡೋದು ಅವರು ಏನೇನೋ ಮಾಡಿರೋದೇನೋ. ಸಿನ್ಸಿಯರ್ ಮಹಾಜನತೆಗೆ ನಿಜವಾಗ್ಲೂ ನೀವು ನಿಜವಾಗ್ಲೂ ಕದಂಬರ ಕಾಲದವ್ರೆ. ನಿಜವಾಗ್ಲೂ ತುಂಬ ಒಳ್ಳೆ ಜನ. ನಮಗೆ ಎಲ್ಲ ಒಂದು ರೀತಿ ಆಶೀರ್ವಾದ ಅಂತ ಅನಿಸ್ತು. ನಿಜವಾಗ್ಲೂ ನೀವೆಲ್ಲ ಮೆಚ್ಕೋತೀರಾ, ಇದನ್ನು ಪ್ರೋತ್ಸಾಹಿಸ್ತೀರಾ ಅಂತ ಒಂದು ತುಂಬ ಪ್ರೀತಿಯಿಂದ ನಾವು ಅಂದ್ಕೊಂಡಿದ್ವಿ. ಅದನ್ನು ಮಾಡ್ತೀರಾ ಅಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.